बीदर तालुके के चोंडी ममदापुर घास के मैदान में हिरण के शिकार के आरोप में वन विभाग ने 6 आरोपियों को गिरफ्तार किया है। सभी आरोपियों को अदालत में पेश करने के बाद न्यायिक हिरासत में भेजा गया। वन विभाग के अनुसार 17 अगस्त की सुबह आरोपियों ने हिरण का शिकार किया। सूचना मिलने पर चोंडी गांव के ग्रामीणों ने जनवाड़ा पुलिस को जानकारी दी। मौके पर पहुंची पुलिस ने भागने की कोशिश कर रहे 3 आरोपियों को पकड़ लिया। शिकार में इस्तेमाल बंदूक और वाहन भी बरामद किया गया। इसके बाद बसो कल्याण एसीएफ मुनीर अहमद के नेतृत्व में विशेष टीम ने जांच शुरू की और बाकी 3 आरोपियों को गिरफ्तार किया गया। गिरफ्तार आरोपियों की पहचान शोएब मलिक, अब्दुल सईद, मोहम्मद हमीद, मोहम्मद नासिर, आसिफ खान और मोहम्मद हाजी के रूप में हुई है। कैमरामैन महेश का कवरेज। केपी न्यूज़ 24/7 को लाइक शेयर सब्सक्राइब जरूर करें। धन्यवाद। ಸರ್ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಎಷ್ಟು ಜನ ಸಿಕ್ಕಿದ್ದಾರೆ ಸರ್? ಹೇಗೆ ಆ ದಿನ ಆ್ಯಕ್ಚುಲಿ ವಿಲೇಜರ್ಸೇ 3 ಜನಕ್ಕೆ ಹಿಡಿದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಪೊಲೀಸ್ ಕಡೆಯಿಂದ ನಮಗೆ. ಆಮೇಲೆ ನಮ್ಮ ತಂಡದಿಂದ ನಾವು 2 ದಿವಸ ಸರ್ಚ್ ಮಾಡಿಕೊಂಡು ಮಿಕ್ಕಿದ 3 ಜನ ಯಾರಿದ್ರು ಅವರಿಗೆ ಕೂಡ ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಸೊ ಒಟ್ಟು 6 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. ಇಲ್ಲಿ ಯಾವ ಸ್ಥಳದಿಂದ ಬಂದಿದ್ದಾರೆ ಅಂತ ಏನಾರ ಮಾಹಿತಿ ಸರ್? ಪ್ರೈಮರಿ ಇನ್ಫಾರ್ಮೇಷನ್ ಪ್ರಕಾರ 3 ಜನ ಚಿಂಚೋಳಿ ತಾಲೂಕು ಕಲಬುರಗಿಯಿಂದ ಇದ್ದಾರೆ ಮತ್ತು ಮಿಕ್ಕಿದ 3 ಜನ ಹೈದರಾಬಾದ್ ತೆಲಂಗಾಣದ್ದು ರೆಸಿಡೆನ್ಸ್ ಇದ್ದಾರೆ. ಸರ್, ಈ ರೀತಿ ಇನ್ಸಿಡೆಂಟ್ ಆಗಿದೆ, ಇವಾಗ ಮುಂದೆ ಆಗುವ ಅಂದರೆ ತಡೆಯೋದಕ್ಕೋಸ್ಕರ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹೇಗೆ ಸರ್? ನೋಡಿ, ಇವಾಗಲೇ ನಮ್ಮ ಸ್ಟಾಫಿಂದ ನಾವು ಪೆರಾಮಿನೇಷನ್ ಮಾಡ್ತೀವಿ ಮತ್ತು ನೈಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ. ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ನಮ್ಮದು ಈ ಏರಿಯಾ ಏನಿದೆ, ಎಸ್ಪೆಷಲಿ ಬೀದರ್ ಬೌಂಡ್ರಿ ಏರಿಯಾ ಇದೆ, ಅದು ತೆಲಂಗಾಣ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿ ಬರುತ್ತೆ. ಸೊ ಸ್ವಲ್ಪ ಸೆನ್ಸಿಟಿವ್ ಇದೆ. ಆ ದೃಷ್ಟಿಯಿಂದ ನಾವು AI ಬೇಸ್ಡ್ ಕ್ಯಾಮೆರಾ ಅಥವಾ ಬೇರೆ ಟೆಕ್ನಾಲಜಿ ಕೂಡ ಬಳಸಿ ಇನ್ನೂ ನಮ್ಮದು ಪ್ಯಾಟ್ರೋಲಿಂಗ್ ಇನ್ನೂ ಮಾಡರ್ನೈಸ್ ಅಥವಾ ಸೆನ್ಸಿಟಿವ್ ಮಾಡೋದಂತ ಟ್ರೈ ಮಾಡ್ತಾ ಇದ್ದೀವಿ. ಸರ್, ಈ ಒಂದು ಟೀಮಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದರು, ಹೇಗೆ ತನಿಖೆ ಮಾಡಿದ್ರು ಸರ್? ತನಿಖೆ RFO ಬೀದರ್ ಪ್ರವೀಣ್ ಕುಮಾರ್ ಮೋರೆ ಮಾಡ್ತಾ ಇದ್ದಾರೆ. ಆದರೆ ಈಗ 3 ಜನ ಯಾರು ತಪ್ಪಿಸ್ಕೊಂಡು ಹೋಗಿದ್ರು ಅವ್ರಿಗೆ ಸರ್ಚ್ ಮತ್ತು ಅವ್ರಿಗೆ ಕಸ್ಟಡಿ ತೊಗೊಳ್ಳಿಕ್ಕೆ ಸ್ಪೆಷಲ್ ಟೀಮ್ ಏನಿತ್ತು ಅದು ನೇತೃತ್ವ ACF ಬಸವ ಕಲ್ಯಾಣ್ ಶ್ರೀ ಮುನೀರ್ ಅಹಮದ್ ಅವರಿದ್ದರು. ಅವ್ರದ್ದು ಲೀಡರ್ಶಿಪ್ಪಲ್ಲಿ ಶಿವಕುಮಾರ್ ರಾಠೋಡ್ RFO ಬಸವ ಕಲ್ಯಾಣ್, ಹಾಗೆ ಪವನ್ ಕುಮಾರ್ ಧೋಕೆ RFO ಹುಮ್ನಾಬಾದ್ ಮತ್ತು ಶಾಂತಕುಮಾರ್ ಡೆಪ್ಯೂಟಿ RFO ಭಾಲ್ಕಿ ಅವರೆಲ್ಲ ಇದ್ದರು. ಸರ್, ಈ ಒಂದು ಪ್ರಕರಣದಲ್ಲಿ 3 ಚಿಂಚೋಳಿ ಮತ್ತು 3 ಹೈದರಾಬಾದ್ ಕಡೆಯವರು ಇದ್ದರು. ಈ ಲೋಕಲ್ ಅವರು ಏನಾದರೂ ಹೆಲ್ಪ್ ಮಾಡಿದರೆ ಹೇಗೆ ಸರ್? ಅವರಿಗೆ ಏನಾರ ಮಾಹಿತಿ ಸಿಕ್ಕಿದೆಯಾ? ಈಗ 3 ಜನ ಯಾರು ಇದ್ದಾರೆ ಅವರು ಲೋಕಲೇ ಚಿಂಚೋಳಿ ತಾಲೂಕು ಅಲ್ಲಿಂದ ಇದ್ದಾರೆ, ಅಂದರೆ ಲೋಕಲ್ ಇದ್ದಾರೆ, ಇಲ್ಲಿಂದ ಹತ್ತಿರ ಇಲ್ಲ. ಒಂದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಎಲ್ಲ ಆಯ್ತಲ್ಲ ಸರ್, ಅಲ್ಲಿಲ್ಲ. ರಾದರ್ ಅಪೋಸಿಟ್ ಟು ದ್ಯಾಟ್ ನಮ್ಮ ಏನು ಚೊಂಡಿ ಮತ್ತು ಮಮದಾಪುರ ತಾಂಡ ಏನಿದೆ ಅವರೇ ಜನ ಅವರಿಗೆ ಹಿಡಿದು ನಮ್ಮ 3 ಜನಕ್ಕೆ ಅವರೇ ಹಿಡಿದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಲ್ಲಿ ಯಾರು ಅವರಿಗೆ ಹೆಲ್ಪ್ ಮಾಡಿದ್ರೆ ಅಂಥದ್ದು ಯಾವುದು ಸುದ್ದಿ ಇಲ್ಲಿ ತನಕ. ಇದೇನು ಕಂಟಿನ್ಯೂ ಮಾಡ್ತೀರಾ, ಏನು ಫಸ್ಟ್ ಟೈಮ್ ಮಾಡ್ತಾರೆ ಅವರು? ನಮ್ಮ ಮಾಹಿತಿ ಪ್ರಕಾರ ಈ ಥರದ್ದು ಇಲ್ಲಿ ಫಸ್ಟ್ ಟೈಮ್ ನಡೀತಾ ಇದೆ ಈ ಕಡೆ.